ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಜೆಡಿಎಸ್ಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು ಗೆಲುವಿಗಾಗಿ ಅಂಕಗಣಿತ ಜೋರಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ನಡೀತಾ ಇರುವಂತಹ ಮೊದಲ ಚುನಾವಣೆಯನ್ನ ಗೆದ್ದೇ ತೀರುವಂತಹ ರಣತಂತ್ರವನ್ನ ಹೆಣೆಯಲಾಗಿದ್ದು ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಮೇಲ್ಮನೆ ಬುದ್ಧಿವಂತರ ಸದನ ಅಂತ ಕರೆಸಿಕೊಳ್ಳೋ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಎಲೆಕ್ಷನ್ ಮುಹೂರ್ತ ನಿಗದಿಯಾಗಿದೆ. 7 ಸ್ಥಾನಗಳಿಗೆ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ 4 ಅಭ್ಯರ್ಥಿಗಳ ಆಯ್ಕೆ ನಿರಾಯಸವಾಗಿದ್ದು 5ನೇ ಅಭ್ಯರ್ಥಿ ಗೆಲುವೆ ಸವಾಲಾಗಿದೆ. ಈ ನಡುವೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯನ್ನಾಗಿ ಗೋವಿಂದರಾಜುರನ್ನ ಕಣಕ್ಕಿಳಿಸಿದೆ. 2 ಕಡೆಯಲ್ಲೂ ಗೆಲುವಿಗಾಗಿ ಕಸರತ್ತುಗಳು, ಪಾಳೆ ಪಟ್ಟುಗಳು ಜೋರಾಗಿವೆ. ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು, ಗೆಲುವಿನ ರಣತಂತ್ರ. ನಾಳೆ ನಡೆಯಲಿರುವ ಮೇಲ್ಮನೆ ಕದನಕ್ಕೆ ಕೈ ಕಮಲ ದಳ ನಾಯಕರಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ. ಕಾಂಗ್ರೆಸ್ನಿಂದ 5, ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ 3 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಹಾಗೂ ಎನ್ಡಿಎ 3ನೇ ಅಭ್ಯರ್ಥಿಯ ಗೆಲುವಿನ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಜೆಡಿಎಸ್ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದ್ದು ಶಾಸಕರನ್ನ ಹಿಡಿದಿಡಲು ದಳ ತಂತ್ರ ಹೆಣೆದಿದೆ. ಇತ್ತ ಜೆಡಿಎಸ್ ಶಾಸಕರನ್ನ ದೇವನಹಳ್ಳಿಯ ನಂದಿಬೆಟ್ಟದ ಖಾಸಗಿ ರೆಸಾರ್ಟ್ನಲ್ಲಿ ವಾಸ್ತವ್ಯಕ್ಕೆ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಜೆಡಿಎಸ್ ಶಾಸಕರಿಗೆ ವಿಪ್ ಜಾರಿಗೊಳಿಸಲು ಸಿದ್ಧತೆ ನಡೆದಿದೆ. ಕೊನೆ ಕ್ಷಣದವರೆಗೂ ಜಿಟಿ ದೇವೇಗೌಡರನ್ನ ಮನವೊಲಿಸಲು ಸರ್ಕಸ್ ನಡೆಯುತ್ತಿದೆ. ಜಿಟಿಡಿ ಜೊತೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಕೂಡ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಜೆಡಿಎಸ್ನಿಂದ ಕಾಂಗ್ರೆಸ್ ಶಾಸಕರ ಆಪರೇಷನ್ ಯತ್ನ. ಸಣ್ಣ ಪಕ್ಷ ಏನ್ ಆಪರೇಷನ್, ಎಚ್ಡಿಕೆ ಮಾರ್ಮಿಕ ಮಾತು. ಜೆಡಿಎಸ್ ನಾಯಕರು ಕಾಂಗ್ರೆಸ್ ನಾಯಕರನ್ನ ಸೆಳೆಯಲು ಆಪರೇಷನ್ ಮಾಡುತ್ತಿದ್ದಾರೆ ಅನ್ನೋ ವಿಚಾರ ನಿನ್ನೆಯ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಡಿಕೆಶಿ ಪ್ರಸ್ತಾಪಿಸಿದ್ರು. ಈ ಕುರಿತು ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ನಮ್ಮದೊಂದು ಸಣ್ಣ ಪಕ್ಷ, ಅವರದ್ದೇ ಸರ್ಕಾರ, ಮ್ಯಾನ್ ಪವರ್ ಮಸಲ್ ಪವರ್ ಎಲ್ಲ ಇದೆ, ಅವರ ಮುಂದೆ ಫೈಟ್ ಮಾಡೋಕಾಗುತ್ತಾ ಅಂತ ಮಾರ್ಮಿಕ ಮಾತುಗಳನ್ನ ಆಡಿದ್ದಾರೆ. ನಾವು ಏನು ಆಪರೇಷನ್ ಮಾಡೋದ, ನಮ್ಮದು ಒಂದು ಸಣ್ಣ ಪಕ್ಷ, ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮ್ಮ ಕೈಲಿ ತಾನೇ ಏನಾಗ್ತದೆ. ಸರ್ಕಾರ ಅವ್ರ ಕೈಲಿದೆ, ಮ್ಯಾನ್ ಪವರು ಮಸಲ್ ಪವರು ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರ್ದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಆಪರೇಷನ್ ಭೀತಿ, ರೆಸಾರ್ಟ್ನಲ್ಲಿ ಬೀಡು ಬಿಟ್ಟ ಕೈ ಶಾಸಕರು. ಬಿಡದಿ ರೆಸಾರ್ಟ್ನಲ್ಲಿ ವಾಸ್ತವ್ಯ, ನಾಳೆ ವಿಧಾನಸೌಧಕ್ಕೆ ಪ್ರಯಾಣ. ಇತ್ತ ಅಡ್ಡ ಮತದಾನದ ಭೀತಿ ಇದ್ದು ಕಾಂಗ್ರೆಸ್ ಶಾಸಕರು ಬಿಡದಿ ರೆಸಾರ್ಟ್ನ ಬಿಲಾ ಹೊಕ್ಕಿದ್ದಾರೆ. ನಾಳೆ ಅಲ್ಲಿಂದಲೇ ನೇರವಾಗಿ 4 ತಂಡಗಳಾಗಿ ಬಸ್ನಲ್ಲಿ ವಿಧಾನಸೌಧಕ್ಕೆ ಆಗಮಿಸಿ ಮತ ಚಲಾಯಿಸಲಿದ್ದಾರೆ. ಕೊನೆ ಕ್ಷಣದಲ್ಲಿ ಕ್ರಾಸ್ ವೋಟಿಂಗ್ ಲೆಕ್ಕಾಚಾರದಿಂದ ರಣಕಣ ರಂಗೇರಿದೆ. ಕಾಂಗ್ರೆಸ್ಗೆ 7 ಸ್ಥಾನಗಳಲ್ಲಿ 4 ಸ್ಥಾನಗಳನ್ನು ಗೆಲ್ಲುವ ಅವಕಾಶ ಇದೆ. 5ನೇ ಅಭ್ಯರ್ಥಿ ಕಣಕ್ಕಿಳಿಸಿರುವ ಹಿನ್ನೆಲೆಯಲ್ಲಿ ರೆಸಾರ್ಟ್ನಲ್ಲಿ ರಣತಂತ್ರ ನಡೆದಿದೆ. ಇನ್ನೊಂದು ಹೆಚ್ಚುವರಿ ಅಭ್ಯರ್ಥಿಯ ಗೆಲುವಿಗಾಗಿ ರಣತಂತ್ರ ರೂಪಿಸಲಾಗುತ್ತಿದೆ. 5ನೇ ಅಭ್ಯರ್ಥಿ ಸಿಎಂ ಬೆಂಬಲಿಗ ವಿನಯ್ ಕಾರ್ತಿಕ್ ಕಣದಲ್ಲಿದ್ದು 5ನೇ ಅಭ್ಯರ್ಥಿಯ ಗೆಲುವಿಗೆ 3 ಮತಗಳ ಕೊರತೆ ಇದೆ. ಹೀಗಾಗಿ ಯಾವ್ಯಾವ ಶಾಸಕರು ಯಾರ್ಯಾರಿಗೆ ಮತ ಹಾಕಬೇಕೆಂಬ ಬಗ್ಗೆ ಚರ್ಚೆ ನಡೆದಿದೆ. 5 ಅಭ್ಯರ್ಥಿಗಳ ಪರವಾಗಿ ಪ್ರತ್ಯೇಕ ಏಜೆಂಟ್ಗಳನ್ನ ನೇಮಕ ಮಾಡಲಾಗಿದೆ. ಅಸಿಂಧು ಮತದಾನ ತಪ್ಪಿಸಲು ಕೈ ಶಾಸಕರಿಗೆ ತರಬೇತಿ ನೀಡಲಾಗುತ್ತಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಉಸ್ತುವಾರಿ ಸುರ್ಜೇವಾಲಾ ಸಮ್ಮುಖದಲ್ಲಿ ಪಾಠ ಪ್ರವಚನ ನಡೆದಿದೆ. ಒಟ್ಟಾರೆ 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಹೀಗಾಗಿ ಈ ಚುನಾವಣೆ ಮತ್ತೆ ರೆಸಾರ್ಟ್ ರಾಜಕೀಯ ಹಾಗೂ ಪರೋಕ್ಷ ರಾಜಕೀಯ ಆಟಗಳನ್ನ ಆಡಿಸುತ್ತಿದೆ. ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.